ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಗಜ್ಜುಗಾನಹಳ್ಳಿ ಗ್ರಾಮದ ಕೊಟ್ಟಿಗೆ ತಿಮ್ಮಾರೆಡ್ಡಿ ಅವರ ಮನೆಯಿಂದ ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವದ ಗಾಲಿಗೆ ಮಾಡಿಸಿದ ಭಕ್ತರು ಎಡೆಯನ್ನ ಅರ್ಪಿಸಿದರು. 2:30ಕ್ಕೆ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನು ಹೊತ್ತು ತಂದ ಭಕ್ತರು 3 ಸುತ್ತು ಪ್ರದಕ್ಷಿಣೆ ಹಾಕಿ ರಥದಲ್ಲಿ ಪ್ರತಿಷ್ಠಾಪಿಸಿದ ನಂತರ ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು. ಈ ವರ್ಷ ಗಜ್ಜುಗಾನಹಳ್ಳಿ ಗ್ರಾಮದ ಓ ದಾಸಯ್ಯ 5,000 ರೂಪಾಯಿಗೆ ಮುಕ್ತಿ ಬಾವುಟ ತಮ್ಮದಾಗಿಸಿಕೊಂಡರು. ನಂತರ ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವಕ್ಕೆ ನಾಮಸ್ಮರಣೆ ಮಾಡುತ್ತಾ ಗ್ರಾಮಸ್ಥರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಭಕ್ತರು ರಥವನ್ನು ಪಾದಗಟ್ಟೆಯವರೆಗೆ ಎಳೆದು ಪುನಃ ಮೂಲ ಸ್ಥಾನಕ್ಕೆ ಎಳೆದು ತಂದು ನಿಲ್ಲಿಸಿದರು. ರಥೋತ್ಸವಕ್ಕೆ ಡೊಳ್ಳು, ವೀರಗಾಸೆ ಕುಣಿತ, ಸೋಮನ ಕುಣಿತ, ಸಮ್ಮಾಳೆ, ನಂದಿ ಧ್ವಜ ಕುಣಿತ ವಿಶೇಷ ಮೆರಗು ನೀಡಿದವು. ಇದೇ ವೇಳೆ ಗ್ರಾಮದ ದೊಡ್ಡಯ್ಯಾರ ಬಾಲಯ್ಯ, ಡಿ ಬೋರಯ್ಯ, ಎಸ್.ಎಂ. ತಿಪ್ಪೇಸ್ವಾಮಿ, ಪಿಡಿಒ ಜಯಣ್ಣ, ಓಳಿಗೆ ಓಬಯ್ಯ, ಪೋಸ್ಟ್ ಜಯಣ್ಣ, ವೈಪಿ ಕನ್ನಯ್ಯ, ಟಿ ಶಂಕರ್ ಮೂರ್ತಿ, ಸೊಸೈಟಿ ನಾಗರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆಎಸ್ ಮಂಜಣ್ಣ, ಸದಸ್ಯರಾದ ಪ್ರೇಮಲತಾ, ಶಂಕರ್ ಮೂರ್ತಿ, ಪಾಲಮ್ಮ, ಜಿ ಬೋರಯ್ಯ, ಬಸಕ್ಕ ತಿಪ್ಪೇಸ್ವಾಮಿ, ರಾಧಮ್ಮ, ಭೋಜರಾಜ್ ಸೇರಿದಂತೆ ಸಮಸ್ತ ಗಜ್ಜುಗಾನಹಳ್ಳಿ ಗ್ರಾಮಸ್ಥರು, ವಿವಿಧ ಹಳ್ಳಿಗಳ ಭಕ್ತಾದಿಗಳು ಇದ್ದರು. ₹5,000 ಬರ್ತಲೇ ಇದ್ದೀವಿ. ಈ ವರ್ಷನೂ ಅದೇ ರೀತಿಯಾಗಿ ನಾವು ಕಾರ್ತಿಕೋತ್ಸವ ಅಂದ್ಕೊಂಡಿದ್ದೀವಿ. ಅತಿ ಮುಖ್ಯವಾಗಿ ಏನಪ್ಪ ಅಂದರೆ ವಿಶೇಷವಾಗಿ ಇದು ನಮಗೆ ತೇರಿಂದು 1987ರಲ್ಲಿ 1988ರಲ್ಲಿ ಇದು ವಿಶೇಷವಾಗಿ ಗ್ರಾಮದಲ್ಲೇ ಇರ್ತಕ್ಕಂಥ ಎಲ್ಲ ಜನ ಸೇರ್ಕೊಂಡು ವಿಶೇಷವಾಗಿ ತೇರು ಅಲಂಕಾರ ಮಾಡ್ಕೊಂಡು ಅಲ್ಲಿಂದ ಪ್ರತಿ ವರ್ಷ ಮಾಡ್ಕೊಂಬರ್ತಿದ್ವಿ. ಬಸವೇಶ್ವರ ಆಶೀರ್ವಾದದಿಂದ ಎಲ್ಲ ನಮ್ಮ ಹಿರಿಯರಿಗೆ, ನಮ್ಮ ಗ್ರಾಮದ ಎಲ್ಲ ಸಕಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುತ್ತೇವೆ.